ಈರ್ಮುದ್ದಣ್ಣ ಹ್ಮ್ ಒಬ್ಬ ದಾಸಯ್ಯ. ಹ್ಮ್ ಅವನು ಅವ್ರ ತಾಯಿ ಹೊಟ್ಟೆ ಒಳಗಡೆ ಯಾವ ರೀತಿ ಹುಟ್ಟಿದ್ನೋ ಹಾ ಅದೇ ರೀತಿಯಾಗಿ ಒಂದು ಲಂಗೋಟಿ ಇಟ್ಕೊಂಡು ಹಾ 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 ಶನಿವಾರ ಸೋಮವಾರ ಹಾ ಊರುಗಳಿಗೆ ಹೋಗಿ ಹ್ಮ್ ದಾಸಿಕೆ ಮಾಡ್ತಾ ಇದ್ದ. ಹ್ಮ್ ಅವನು ವಾಸ ಇದ್ದದ್ದು ಹ್ಮ್ ಈ ಇದಿದೆಯಲ್ಲ ಎಲ್ಲಿ ಗುಣಿಹಳ್ಳಿ, ಹಾ ಕುಣಿಹಳ್ಳಿ, ಹಾ ಮಡಕಶಿರಾ ತಾಲ್ಲೂಕು ಗುಣಿಹಳ್ಳಿ. ಹಾ ಗುಣಿಹಳ್ಳಿ ಕಾಡಿನಲ್ಲಿ, ದಟ್ಟ ಅರಣ್ಯ ಕಾಡಿನಲ್ಲಿ ಅವನು ವಾಸ ಇದ್ದದ್ದು. ಹಾ 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 ಅಲ್ಲಿ ಲಕ್ಷಾಂತರ ಗೋವುಗಳನ್ನ ಹಾ ಕಾಯ್ಕೊಂಡು ಹಾ ಅಲ್ಲಿ ಹಾಲು ಕರೆದು ಉತ್ತಕ್ಕೆ ಹಾಕೊಂಡು ದೇವ್ರ ಇಲ್ಲೇ ಐತೆ ಅಂತ ಪೂಜೆ ಮಾಡ್ತಿದ್ದಂತ ಒಬ್ಬ ದೈವಜ್ಞ ಪುರುಷ. ಹ್ಮ್ ಅವನಿಗೆ ಹ್ಮ್ ದೇವ್ರ ಪೂಜೆ ಮಾಡೋದು, ಹ್ಮ್ ದಾಸಿಕೆ ಮಾಡೋದು ಹಾ ಇಷ್ಟು ಬಿಟ್ರೆ ಈ ಪ್ರಪಂಚದ ಜ್ಞಾನ, ಹೆಣ್ಣು ಅಂದ್ರೆ ಏನು, ಗಂಡು ಅಂದ್ರೆ ಏನು ಅಂತಕ್ಕಂತ ಯಾವುದೇ ವಿಧವಾದಂತ ಹ್ಮ್ ಜ್ಞಾನ ಅವನಿಗಿರ್ಲಿಲ್ಲ. ಹಾ ಹಾ ಅವನಿಗೆ ದೇವ್ರ ಪೂಜೆ ಮಾಡೋದು, ಗೋವುಗಳನ್ನ ಕಾಪಾಡ್ಕೊಂಡು ಜೀವನ ಮಾಡೋದು, ಹಾ ಇಷ್ಟೇ ಅವನಿಗೆ ಗೊತ್ತಿದ್ದದ್ದು. ಹಾ ಹಾ ಹೀಗೆ ಅವನು ಗುಣಿಹಳ್ಳಿ ಎಂತ ಹುಲ್ಗಾವಲ್ನಲ್ಲಿ ಹಸುಗಳನ್ನ ಮೇಯಿಸ್ಕೊಂಡು ಹಾ ಇರ್ತಾ ಇದ್ದಂತ ಸಂದರ್ಭದಲ್ಲಿ ಹ್ಮ್ ಆ ಗುಣಿಹಳ್ಳಿ ಹಾ ನಾಯಕರ ಪೈಕಿ ಅಂದ್ರೆ ಅವ್ರನ್ನ ಇವರು ಪಾಳ್ಯಗಾರರು ಅಂತಾರೆ. ಹಾ ಪಾಳ್ಯಗಾರರು ಹೆಣ್ಣು ಮಗಳು, ಹ್ಮ್ ಅತ್ಯಂತ ಇದ್ದಂತ ಹೆಣ್ಣು ಮಗಳು ಹಾ ಇವನ ಆಳು ಈ ಅಷ್ಟು ಉದ್ದವಾಗಿ ಸುಂದರವಾಗಿ ಹ್ಮ್ ದೇವ್ರ ತರ ಕಾಣ್ತಾ ಇದ್ನಲ್ಲ ಈರ್ಮುದ್ದಪ್ಪ. ಹ್ಮ್ ಈರ್ಮುದ್ದಣ್ಣ, ಅವನ್ನ ನೋಡಿ ಆ ವ್ಯಾಮೋಹ ಬೀಳ್ತಾಳೆ. ಹ್ಮ್ ಎಷ್ಟೋ ಪ್ರಯತ್ನ ಮಾಡ್ತಾಳೆ, ವರ್ಷಾನುಗಟ್ಲೆ ತಪಸ್ ಮಾಡಿ ಪ್ರಯತ್ನ ಮಾಡ್ತಾಳೆ. ಹ್ಮ್ ಅವನ್ಗೆ ಆ ಜ್ಞಾನನೇ ಹುಟ್ಲಿಲ್ಲ. ಹ್ಮ್ ಅದಕ್ಕೆ ಇವನ್ನ ಏನಾದ್ರು ಮಾಡಿ ಇವನು ಏನು ನಮಗೆ ಒಳಗಾಗ್ಲಿಲ್ವಲ್ಲ ಇವನು ಅಂತ ಹೇಳಿ, ಹ್ಮ್ ಮೊದ್ಲೇ ಪಾಳ್ಯಗಾರರಲ್ವ ಆಯಮ್ಮ, ಹ್ಮ್ ಆಯಮ್ಮ ಏನ್ ಮಾಡಿದ್ಲು, ಇವನ್ನ ಮುಗಿಸ್ಬೇಕು ಅಂತ ಹೇಳಿ ಹಾ ಹಾ ಯೋಚನೆ ಮಾಡಿ ಹಾ ಎಲ್ಲ ವಿವಸ್ತ್ರ ಆಗ್ಬಿಡ್ತಾವ. ಹಾ ಬಟ್ಟೆ ಮೈ ಮೇಲಿರೋ ಬಟ್ಟೆ ಎಲ್ಲ ತೆಗೆದು ವಿವಸ್ತ್ರಗೊಂಡು ಹಾ ಗುಣಿಹಳ್ಳಿ ಊರಿನ ಮುಂದೆ ಎಲ್ಲಾ ಪಾಳ್ಯಗಾರರು ಕುಳಿತುಕೊಂಡಿರ್ತಾರೆ. ಎಲ್ಲ ಯಾವ್ದೋ ಪಂಚಾಯಿತಿ ಮಾಡ್ತಾ ಇರ್ತಾರೆ ಹಳ್ಳಿ ಕಟ್ಟೆ ಮೇಲೆ. ಹ್ಮ್ ಅಲ್ಲಿ ಓಡೋಗ್ತಾಳೋ ಅಂತ ಬಾಯಿ ಪಡ್ಕೊಂಡು ಈ ರೀತಿ ಈರ್ಮುದ್ದಣ್ಣ ನನಗೆ ಅವನ್ ಯಾವನೋ ಕಾಡ್ನಾಗ ಅವನು ನನಗೆ ಈ ರೀತಿ ಎಲ್ಲ ಇದು ಮಾಡ್ಬಿಟ್ಟ, ಹಂಗ್ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಬರೇ ಮೈಯಾಗ ಹೋಗ್ತಾಳ. ಹ್ಮ್ ಮೊದ್ಲೇ ಪಾಳ್ಯಗಾರಲ್ವಾ, ಅವ್ರೇನ್ ಮಾಡ್ತಾಳೆ, ಗಂಡು ಕೊಡ್ಲಿ ಆ ಕೊಡ್ಲಿ ಈ ಕೊಡ್ಲಿ ಎಲ್ಲ ಮಸ್ಕೊಂಡು ತಗೊಂಡು ಹೋಗ್ತಾರೆ ಕಾಡಿಗೆ. ಹ್ಮ್ ಅವ್ನು ಸಿಕ್ತಾನೆ, ದೇವ್ರು ಎಲ್ಲಿ ಹೋಗ್ತಾನ, ಅವನು ದೇವ್ರ ಪುರುಷ. ಹ್ಮ್ ಕಚಕ್ಕಂತ ಕತ್ತರಿಸ್ತಾರ ಅವನ್ನ. ಹ್ಮ್ ಕಚಕ್ಕಂತ ಕತ್ತರಿಸ್ತಿದ್ದಂಗೆ ತಲೆ ಹ್ಮ್ ಇವನಿಗೆ ಸಿಕ್ಕಬಾರ್ದು ಅಂತ ಹೇಳಿ ಅವ್ರ ಯಾರ ಕೈಗೂ ಸಿಕ್ಕಬಾರ್ದು ಅಂತ ಆಕಾಶಕ್ಕೆ ಹೊರಟೋಗ್ಬೇಕು ಹ್ಮ್ ಹ್ಮ್ ತಲೆ. ಹ್ಮ್ ಆಕಾಶದ ಮಾರ್ಗದಲ್ಲಿ ಹೋಗಿ ಹ್ಮ್ ಈ ಆಂಧ್ರ ಕರ್ನಾಟಕ ಹ್ಮ್ ಮಡಕಶಿರಾ ತಾಲ್ಲೂಕು ಶಿರಾ ತಾಲ್ಲೂಕು ಹ್ಮ್ ಬಾರ್ಡರ್ನಲ್ಲಿ, ಹ್ಮ್ ಅಂದ್ರೆ ಐನೋರ್ಪಾಳ್ಯ ಅಂತ ಆಂಧ್ರ, ಐನೋರ್ಪಾಳ್ಯ, ಹಾ ಈ ಕಡೆ ನಾರ್ಗೊಂಡನಹಳ್ಳಿ ಅಂತ ಕರ್ನಾಟಕ. ಹ್ಮ್ 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 ಆ ಐನೋರ್ಪಾಳ್ಯದಲ್ಲಿ ಬ್ರಾಹ್ಮಣರು ಜಮೀನ್ ಆಗ್ತಿದ್ದಂಗೆನೆ ಹ್ಮ್ ಕರ್ನಾಟಕದಲ್ಲಿ ಬಂದು ಈ ತಲೆ ಬಿದ್ದು ಬಿಡ್ತೈತೆ. ಹ್ಮ್ ಈ ಮುಂಡ ಇತ್ತಲ್ಲ, ಹಾ ಮುಂಡ, ಹಾ ಅದು ದೇಕ್ಕೊಂಡು ಹಾಲೇನಹಳ್ಳಿ ಬಾಲೇನಹಳ್ಳಿ ಅಂತ ಐತೆ. ಹಾಲೇನಹಳ್ಳಿ ಬಾಲೇನಹಳ್ಳಿ, ಹಾ ಗೊತ್ತೇಳಿ. ಇಲ್ಲಿ ದಿನ್ನೆ ಒಳಗೆ ಬರ್ತಾ ಇರ್ತೈತೆ. ಹಾ ಅವಾಗ ಅಲ್ಲಿ ಯಾವಾಗ ರುಂಡ ನೆಲಕ್ ಬೀಳುತ್ತೋ ಅದಲ್ಲೇ ನಿಂತು ಬಿಡುತ್ತೆ. ಹ್ಮ್ ಅಲ್ಲಿನೂ ಕೂಡ ಒಂದು ಆಯಮ್ಮ ಮಾಳಮ್ಮ ಅಂತ, ಮಾಡಮ್ಮ, ಹ್ಮ್ ಮಾಳಮ್ಮನ ವಿಗ್ರಹ ಕಡ್ದವ್ರ ಅಲ್ಲಿನು. ಹ್ಮ್ ಇದು ಈರ್ಮುದ್ದಣ್ಣನ ತಲೆ ಏನ್ ಮಾಡ್ತೈತೆ, ಹ್ಮ್ ಅದು ವಿಪರೀತ ಗಾಳಿ ಎದ್ದು ಬಿಡ್ತೈತೆ. ಹ್ಮ್
ಅವ್ರು ಬರಕ್ಕೆ ಅದ್ರ ತಲೆನೇ ಹುಡಿಕೊಂಡೇ ಬರ್ತಾನ ಅಲ್ಲಿಂದ ಹ್ಮ್ ತಗೊಬರ್ಬೇಕು ಅಂತ. ಅವ್ರ ಕೈ ಸಿಕ್ಬಾರ್ದು ಅಂತ ವಿಪರೀತ ಗಾಳಿ ಮಳೆ ಎದ್ ಬಿಡುತ್ತೆ. ಹ್ಮ್ ಇದೇನ್ ಮಾಡುತ್ತೆ, ತಲೆ ಉಳ್ಕೊಂಡು ಹೋಗಿ ಒಂದು ಹೂಲಿ ಗಿಡಕ್ಕೆ ತಡ್ಕೊಂಡು ಹ್ಮ್ ಹೂಲಿ ಗಿಡ ಮುಚ್ಕೊಂಡ್ಬಿಡ್ತೈತಿ. ಹ್ಮ್ ಅದೇ ಈರ್ ಮುದ್ದಣ್ಣನ ಗುಡ್ಡೆ. ಅದೇ ಈರ್ ಮುದ್ದಣ್ಣನ್ ಗುಡ್ಡೆ. ಹ್ಮ್ ಅದು ಈಗ ನಾರ್ಗೊಂಡ್ನಳ್ಳಿ ಹತ್ರ ಐತೆ. ಹ್ಮ್ ಮಾರ್ನವ್ರಗೊಲ್ರು ಎಲ್ಲ ವನಗೊಂಡನಹಳ್ಳಿ ಶಿರಾ ತಾಲ್ಲೂಕ್ನವರು, ಹ್ಮ್ ಹಿರಿಯೂರ್ ತಾಲ್ಲೂಕ್ನವರು, ಹ್ಮ್ ಆಂಧ್ರದವರು ಹ್ಮ್ ಎಲ್ಲಾ ಮಾರ್ನವ್ರಗೊಲ್ರು ಹೋಗಿ ಅಲ್ಲಿ ಈರ್ ಮುದ್ದಣ್ಣನ ಪೂಜೆ ಮಾಡ್ತಾರೆ. ಹ್ಮ್ 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 ಬೇವನಹಳ್ಳಿ ಕರಿಯಮ್ಮ ತಂಗಿ. ಬೇವನಹಳ್ಳಿ ಕರಿಯಮ್ಮ ತಂಗಿನಾ? ಹ್ಮ್ 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 ಇವತ್ತಿಗೂ ಅಲ್ಲಿ ನಡೀತಾ ಐತೆ. ನಾನು ಕೂಡ ಅಲ್ಲಿ ಒಂದು ಅರಳಿ ಮರ, ಬೇವಿನ ಮರ ಹಾಕಿ ಹ್ಮ್ ಇದ್ ಮಾಡ್ತಾ ಇದೀವಿ. ಇವಾಗ ಅದನ್ನ ಒಂದು ಜಗತಿ ಅಶ್ವತ್ಥನ ಕಟ್ಟೆ ಕಟ್ಸಿ ಪೂಜೆ ಮಾಡಿಸಿ ಹ್ಮ್ ಅಲ್ಲಿ ಒಂದ್ 2 ಎಕರೆ ಜಮೀನ್ ತಗೊಂಡಿದ್ದೀನಿ. ಹ್ಮ್ ನಾರ್ಗೊಂಡನಹಳ್ಳಿಯರ್ದು. ಹಾ ಸುತ್ತ ಎಲ್ಲ ಕಾಂಪೌಂಡ್ ಹಾಕ್ಸಿ ಒಂದು ಪೌಳಿ ಕಟ್ಸೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಪೌಳಿ ಕಟ್ಸ ಅಂತ. ಹ್ಮ್ ಈಗಾಗ್ಲೇ ನಾನು ನಮ್ಮ ರೆಡ್ಡಿಹಳ್ಳಿ ಗೊಲ್ರಟ್ಟಿ ಒಳಗೆ ಈರ್ ಮುದ್ದಣ್ಣನ ದೇವಸ್ಥಾನ ಅತ್ಯಂತ ಸುಂದರವಾಗಿ ಹ್ಮ್ ಸುಮಾರು ಒಂದು 48 ಲಕ್ಷ ರೂಪಾಯಿ ಖರ್ಚು ಮಾಡಿ ಹ್ಮ್ ದೇವಸ್ಥಾನ ಸುಂದರವಾಗಿ, ಅಂದವಾಗಿ, ಚಂದವಾಗಿ ಕಟ್ಸಿದ್ದೀನಿ. ಹ್ಮ್ ಈ ಈರ್ ಮುದ್ದಪ್ಪನ ಅಪ್ಪ ಅಮ್ಮ ಯಾರು? ಈರ್ ಮುದ್ದಪ್ಪನ ಅಪ್ಪ ಅಮ್ಮ ಪೂಜಾರ್ ಚಿಕ್ಕಣ್ಣ ಅಂತ, ಪೂಜಾರ್ ಚಿಕ್ಕಣ್ಣ ಅಂತ, ಬಾಲಮ್ಮ ಅಂತ. ಹ್ಮ್ 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 ಪೂಜಾರ್ ಚಿಕ್ಕಣ್ಣ ಅಂದ್ರೆ ಅವರು ಯಾವ ದೇವ್ರ ಪೂಜೆ ಮಾಡ್ತಿದ್ರು ಅವರು? ಅವರು ಜುಂಜಪ್ಪನ್ ಪೂಜೆ ಮಾಡ್ತಿದ್ದಾರೆ. ಜುಂಜಪ್ಪನ್ ಪೂಜಾರಿನಾ? ಹ್ಮ್ 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 ಪೂಜಾರ್ ಚಿತ್ತಯ್ಯ ಅಂತಾರಲ್ಲ ಅವ್ರೇ ಅಲ್ವಾ? ಒಬ್ಬ ದಾಸಪ್ಪ ಹುಟ್ಟಿದಂಗೆ ಬಂದ್ಬಿಟ್ಟ ಕಾಡಿಗೆ. ಹಾ 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 ಹುಟ್ಟಿದಂಗೆ. ತಂದೆ ತಾಯಿಗೆ ಯಾರಿಗೂ ಸಂಬಂಧ ಇಲ್ಲ. ಇವ್ರು ವೀರ್ ಮುದ್ದಣ್ಣನ ಹುಟ್ಟಿದಂಗೆ ಕಾಡಿ ಬಂದಿತ್ತು. ಹ್ಮ್ ಅವನೊಬ್ಬ ದೈವಜ್ಞ ಪುರುಷ. ಹ್ಮ್ 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 ಜುಂಜಪ್ಪ, ಎತ್ತಪ್ಪ ಇವ್ರನ್ನೆಲ್ಲ ಪೂಜೆ ಮಾಡ್ಕೊಂಡು ದಾಸಿಕೆ ಮಾಡ್ಕೊಂಡು ಆಂಧ್ರದಲ್ಲಿದ್ದವನು. ಹ್ಮ್ 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 ಸರಿ ಸರಿ. ಇದಕ್ಕೆ ಹಿರಿಯೂರ್ ತಾಲ್ಲೂಕ್ನವರು ಅಣ್ತಮ್ಮಗಳವ್ರೆ, ಚಳ್ಳಕೆರೆ ತಾಲ್ಲೂಕು ಅಣ್ತಮ್ಮಗಳವ್ರೆ. ನಮ್ಮ ಅಣ್ತಮ್ಮಗಳು ಮಾರ್ನವ್ರಗೊಲ್ರು ಗುಬ್ಬಿ ತಾಲ್ಲೂಕ್ನಾಗವ್ರೆ, ಆಂಧ್ರದಲ್ಲವ್ರೆ, ಆಂಧ್ರ ಗುಣಿಹಳ್ಳಿಗವ್ರೆ, ಎಲ್ಲಿ ಕೊಟ್ಕುರ್ಕೆ ಅಲ್ಲವ್ರೆ, ಶಿರಾ ತಾಲ್ಲೂಕ್ ವನಗೊಂಡನಹಳ್ಳಿ ಅವ್ರೆ, ರೆಡ್ಡಿಹಳ್ಳಿ ಗೊಲ್ರಟ್ಟೆಗವ್ರೆ. ಅದೇ ಈರ್ ಮುದ್ದಣ್ಣ. ಅದೇ ಈರ್ ಮುದ್ದಣ್ಣ. ಈಗ ಅಂತಿಮವಾಗಿ ನನ್ನ ಜೀವಿತದ ಅಂತ್ಯದೊಳಗಾಗಿ ಅಲ್ಲಿ ಒಂದು ಪೌಳಿ ಕಟ್ಸಿ ಈರ್ ಮುದ್ದಣ್ಣನ ಗುಡ್ಡೆ ಕಟ್ಸಿ ನಾನು ಹಳ್ಳಿ ಮರ ಹಾಕಿದ್ದೀನಿ. ನಮ್ಮ ಹೆಂಗಸರು ಬೇವಿನ ಮರ ಹಾಕ್ಯವ್ರೆ. ಅದನ್ನೀಗ ಅಶ್ವತ್ಥನ ಕಟ್ಟೆ ಕಟ್ಸಿ ನಾಗರ ಪ್ರತಿಷ್ಠಾಪನೆ ಮಾಡ್ತಾನ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಈರ್ ಮುದ್ದಪ್ಪನ್ ಜನ್ಮ ರಹಸ್ಯ ಅಷ್ಟೇ. ನಮ್ಮ ಮಂದೆಯವರು. ಅದೇ ನಿಮ್ ಮಂದೆವ್ರಾ? ನಮ್ಮ ಮಂದೆಯವರು. ನನ್ನ ಹೆಸರು ಅದಕ್ಕೆ ಈರಣ್ಣ ಅಂತ ಇಕ್ಕಿರೋದು. ನಮ್ಮನ್ನ ಈರಣ್ಣ, ಮುದ್ದಣ್ಣ, ಚಿಕ್ಕಣ್ಣ ಈ ತರ ಹೆಸರು ನಮ್ಮವು.